25 ದಿನ ಉಪವಾಸ ಕೂರೋದು ಅಂದ್ರೆ ಅದೇನು ತಮಾಷೆನಾ? ಮಾಡ್ತಾ ಇದ್ದಿದ್ದು ಆವಾಗ ಟೈಮಲ್ಲಿ ಗಾಂಧೀಜಿಯವರು ಮಾಡ್ತಾ ಇದ್ರು. ಅವರಲ್ಲಿರುವಂತಹ ಆ ಒಂದು ಬದ್ಧತೆ, ಕಮಿಟ್ಮೆಂಟು ದೇಶಕ್ಕಾಗಿ ಇಂಥವ್ರು ಇವಾಗ ತೋರಿಸ್ತಾ ಇದ್ದಾರೆ. ನಮಗೆ ದಾರಿ ತೋರಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ದಾರಿ ತೋರಿಸ್ತಾ ಇದ್ದಾರೆ. ಈ ದಾರಿಯನ್ನ ವಿದ್ಯಾರ್ಥಿಗಳು ಹಿಡ್ಕೊಂಡು ಬದಲಾವಣೆಗೆ ಮುಂದಾಗಬೇಕು. ಇದು ಕೇವಲ ಒಂದು ಪಕ್ಷದ ಹೋರಾಟ, ಒಂದು ವರ್ಗದ ಹೋರಾಟ ಅಲ್ಲ, ಇಡೀ ದೇಶವನ್ನು ಒಂದುಗೂಡಿಸುವಂತಹ ಹೋರಾಟ. ಈ ವ್ಯವಸ್ಥೆ ಬಗ್ಗೆ ಇವತ್ತು ನಿನ್ನೆದಲ್ಲ, ಪ್ರತಿ ದಿನ ಜನ ಮಾತಾಡ್ತಾ ಇದ್ರು ಈ ವ್ಯವಸ್ಥೆ ಬಗ್ಗೆ. ಹೇಗಿದೆ ವ್ಯವಸ್ಥೆ, ಸರ್ಕಾರಿ ವ್ಯವಸ್ಥೆ? ಎಲ್ಲೋದ್ರೂ ಲಂಚ ತಗೋಬೇಕು, ಭ್ರಷ್ಟಾಚಾರ, ಅವ್ಯವಸ್ಥೆ ಎಲ್ಲ ಇದೆ. ಆದ್ರೆ ಇದು ಎಲ್ಲಿವರೆಗೆ ಬಂದು ನಿಂತ್ಕೊಳ್ತು ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ದೇಶದ ಭವಿಷ್ಯವನ್ನೇ ಹಾಳು ಮಾಡುವ ಸ್ಥಿತಿಗೆ ಬಂದು ನಿಂತಾಗ ಇವರು ಮಾತಾಡ್ತಾ ಇದ್ರಲ್ಲ ವಿಶ್ವಗುರು ಅಂತ. ವಿಶ್ವಗುರು ನಿಮ್ ಕೈಲಿ ಆಗುತ್ತೇನ್ರಿ? ಒಂದು ಪರೀಕ್ಷೆ ಮಾಡಕ್ ಸಾಧ್ಯ ಆಗದೆ ಇರುವಂತವ್ರು, ವಿದ್ಯಾರ್ಥಿ ಭವಿಷ್ಯವನ್ನ ಒಂದು ಭದ್ರತೆಗೆ ನೀವು ಕೊಡೋದಕ್ಕೆ ಆಗದೆ ಇರುವಂತವ್ರು ವಿಶ್ವಗುರು ಮಾಡ್ತೀರೇನ್ರಿ? ಫಸ್ಟ್ ಶಿಷ್ಯನಾಗಿ ಆಮೇಲೆ ಗುರುಗಳಾಗಿ. ಸರ್, ಆದ್ರೂ ವಿದ್ಯಾರ್ಥಿಗಳು ಈ ಮಟ್ಟಿಗೆ ರೊಚ್ಚಿಗೆ ಎತ್ಕೊಂಡು ಬೀದಿಯಲ್ಲಿ ನಿಂತ್ಕೊಂಡು ಆ ತರ ಗಲಾಟೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ವಿದ್ಯಾರ್ಥಿಗಳು ಯಾಕೆ ಗಲಾಟೆ ಮಾಡ್ತಿದ್ದಾರೆ? ಅವರಿಗೆ ತೊಂದರೆ ಆಗಿದೆ, ಸತ್ತೋಗಿದ್ದಾರೆ. 21 ಜನ ಸತ್ತೋಗಿದ್ದಾರೆ. ಸುಮ್ಮನೆ ತೊಂದರೆ ಸುಮ್ಮನೆ ಬಂದ್ಬಿಟ್ಟು ಗಲಾಟೆ ಮಾಡಬೇಕು, ಇವ್ರನ್ನ ರಾಜಕೀಯದಿಂದ ತೊಲಗಿಸ್ಬೇಕು ಅಂತಲ್ಲ. ಅವ್ರಿಗೆ ನೋವಾಗಿದೆ, ಅವ್ರಿಗೆ ಹರ್ಟ್ ಆಗಿದೆ, ಅವ್ರಿಗೆ ಸಮಸ್ಯೆ ಉಂಟಾಗಿದೆ. 21 ಜನ ಸಾಯೋದು ಅಂದ್ರೆ ಸುಮ್ಮನೆನಾ? ನಮ್ಮ ಮೋದಿ ಅವರು ಯಾವ್ಯಾವ್ದೋ ದೇಶದಲ್ಲಿ ಯಾರ್ಯಾರೋ ಸತ್ತಾಗ ಕಂಡೋಲೆನ್ಸಸ್, ನಿಮ್ಗೆ ಸಹಾಯ ಮಾಡ್ತೀವಿ, ನಿಮ್ ಜೊತೆಗೆ ನಾವಿದ್ದೀವಿ ಅಂತ ಬರೀತಾರೆ ಟ್ವೀಟು. ಸ್ವಾಮಿ, 21 ಜನರ ಬಗ್ಗೆ ಬರೀರಿ ಸ್ವಾಮಿ. ಎಲ್ಲಿದ್ದೀರಾ ನೀವು? ಬರೀರಿ ಟ್ವೀಟು. ಮನ್ ಕಿ ಬಾತ್ ಅಲ್ಲಿ ಮಾತಾಡಿ. ಎಲ್ಲೋದ್ ನಿಮ್ ಮನ್ ಕಿ ಬಾತ್? ಮನ್ ಕಿ ಬಾತ್ ಕೇವಲ ಫಾರಿನರ್ಸ್ಗೆ ಮಾತ್ರನಾ? ದೇಶದವ್ರಿಗಿಲ್ವಾ? ವಿದ್ಯಾರ್ಥಿಗಳಿಗಿಲ್ವಾ? ಇದು ನಮ್ಮ ಪ್ರಶ್ನೆ. ಯಾಕೆ ಮೋದಿ ಅವರು ಇನ್ನೂ ತುಟಿ ಬಿಚ್ಚುತ್ತಾ ಇಲ್ಲ, ಮಾತಾಡ್ತಾ ಇಲ್ಲ? ಇನ್ನೂ ಮಾತಾಡ್ಬೇಕು ಅಂತ ಅನಿಸ್ತಾ ಇಲ್ವಾ? ನೀಟ್ ಪರೀಕ್ಷೆ ವಿಚಾರವಾಗಿ ಅವತ್ತಿನ ಇವತ್ತವರೆಗೂ ಮೋದಿ ಸರ್ ಮಾತಾಡಿದ್ದೇ ಇಲ್ಲ ಬಿಡಿ. ಈ ವಿಚಾರವಾಗಿ ಒಬ್ಬೊಬ್ಬರಾಗೆ ಎದ್ದು ಕೂತಿದ್ದಾರೆ. ಆದ್ರೆ 25 ದಿನ ಆದ್ರೂ ಒಂದು ಏನು ವಿಚಾರ ಅಂದ್ರೆ ಕೇಳಕ್ ಬರ್ಲಿಲ್ಲ. ಇವರು ಕೇಳಕ್ ಬರೋದು ಇಲ್ಲ. ಇವರ ಮತ್ತೆ ತಲೆ ಇದೆಯಲ್ಲ ಮತ್ತೆ ಏರ್ಬಿಟ್ಟಿದೆ. ರಾಜಕೀಯ ಮದ, ಅಹಂಕಾರ, ದುರಹಂಕಾರ ಮತ್ತೆ ಏರ್ಬಿಟ್ಟಿದೆ. ಇವ್ರಿಗೆ ಮತ್ತೆ ಏರೋದನ್ನ ಇಳಿಸೋದಕ್ಕೆ ಯಾರು ಬರ್ಬೇಕು ಗೊತ್ತಾ? ಇದೇ ಜನ್ಸಿ. ನಿಮ್ಮ ಮತ್ತನ್ನ ಇಳಿಸೋದಕ್ಕೆ ಬಂದಿದ್ದಾರೆ. ನಿಮ್ಮ ಮತ್ತೆ ಇಳಿಯುತ್ತೆ. ನೀವು ಸ್ಪಂದಿಸಿಲ್ಲ ಅಂದ್ರೆ ಇದು ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಇಡೀ ದೇಶದಲ್ಲಿ ಒಂದು ಸಂಚಲನ ಮಾಡುತ್ತೆ. 2029ರಲ್ಲಿ ನೀವು ನಿರ್ನಾಮ ಆಗಿ ಹೋಗ್ತೀರ ಸ್ವಾಮಿ. ಇಷ್ಟೇ ವಿಚಾರ. ಸರ್, ಈಗ ನೀಟ್ ಅನ್ನೋದು ಮಕ್ಕಳ ಭವಿಷ್ಯ. ಅಂದ್ರೆ ವರ್ಷಾನ್ಗಟ್ಲೆ ಅಪ್ಪ ಅಮ್ಮ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಭವಿಷ್ಯಕ್ಕೆ ಕನಸು ಕಟ್ಕೊಂಡು ಅವ್ರು ಬಂದಿರ್ತಾರೆ. ಅವ್ರ ಭವಿಷ್ಯ ಜೊತೆ ಆಟ ಆಡೋದು ಎಷ್ಟು ಮಟ್ಟಿಗೆ ಸರಿ? ಅವ್ರ ಭವಿಷ್ಯದ ಜೊತೆ ಆಟ ಆಡ್ತಾ ಇಲ್ಲ. ಅವರು ಏನ್ ಹೇಳ್ತಾರೆ, ವರ್ತಮಾನದ ಜೊತೆನೂ ಆಟ ಆಡ್ತಾ ಇದ್ದಾರೆ. ಹೇಗೆ ಗೊತ್ತಾ? ಈ ನೀಟ್ ಪರೀಕ್ಷೆಗೆ ಎಕ್ಸಾಮ್ ಬರೆಯೋದಕ್ಕೆ ವಿದ್ಯಾರ್ಥಿಗಳನ್ನ ಕೋಚಿಂಗಿಗೆ ಇದಕ್ಕೆ ಕಳ್ಸೋದಕ್ಕೆ ಎಷ್ಟು ಲಕ್ಷಾಂತರ ರೂಪಾಯಿ ಪೇರೆಂಟ್ಸ್ ಖರ್ಚು ಮಾಡ್ತಾ ಇದ್ದಾರೆ, ಸಾಲ ಮಾಡ್ತಾ ಇದ್ದಾರೆ. ಯಾರ್ಯಾರ ಹತ್ರನೂ ದುಡ್ಡು ತಗೊಂಡು ಕೈಕಾಲು ಹಿಡಿದು ದುಡ್ಡು ತಗೊಂಡು ಅವ್ರನ್ನ ಓದಿಸ್ತಾ ಇದ್ದಾರೆ ಅಂತ ನಮ್ಮ ಮೋದಿ ಅವರಿಗೆ ಗೊತ್ತಿದ್ದಿದ್ರೆ ತಾಳಿ ಮಾರಿ ಕೊಟ್ಟಿದ್ದಾರೆ. ಅಂತ ಪರಿಸ್ಥಿತಿ ಇದೆ ಅಂತ ನಮ್ಮ ಮೋದಿ ಅವರಿಗೆ ಗೊತ್ತಿದ್ದಿದ್ರೆ ಅವ್ರು ಈ ತರ ಮಾಡ್ತಾ ಇರ್ಲಿಲ್ಲ. ಅವ್ರು ನಿಜವಾಗ್ಲೂ ಸ್ಪಂದಿಸ್ತಾ ಇದ್ರು. ಇಲ್ಲಿವರೆಗೂ ಧರ್ಮೇಂದ್ರ ಪ್ರಧಾನ್, ನೀನು ಹೋಗಪ್ಪ, ನೀನು ಬೇರೆ ತಗೋ, ನಿನ್ಗೆ ಇದು ಬೇಡ, ನೀನು ಬೇರೆ ತಗೋ, ಬೇರೆಯವ್ರನ್ನ ನಾವು ಇಲ್ಲಿ ನೇಮಿಸ್ತೀವಿ, ಅವ್ರು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಂಡ್ರೆ ಬೇರೆಯವ್ರು ಯಾರಾದ್ರೂ ಬಂದ್ರೆ ವ್ಯವಸ್ಥೆ ಸರಿ ಹೋಗುತ್ತಾ? ವ್ಯವಸ್ಥೆ ಸರಿ ಹೋಗೋದು ಧರ್ಮೇಂದ್ರ ಪ್ರಧಾನ್ನ ಬದಲಿಸೋದು ಮಾತ್ರ ಅಲ್ಲ. ಇದು ಒಂದು ಬದಲಾವಣೆಗೆ ಒಂದು ದಾರಿ. ನೀವು ಮನಸ್ಸಿದೆಯಾ ನಿಮಗೆ ಬದಲಾವಣೆಗೆ ಅನ್ನೋದು ಇದು ತೋರಿಸುತ್ತೆ. ನಿಮ್ಮ ಮನಸ್ಸು ನಿಮಗೆ ಈ ಬದಲಾವಣೆ ತರೋದಕ್ಕೆ ಉದ್ದೇಶ ನಿಮ್ದಿದೆಯಾ ಅನ್ನೋದನ್ನ ನೀವು ಧರ್ಮೇಂದ್ರ ಪ್ರಧಾನ ಬದಲಿಸ್ತಿಲ್ಲೋ ಇಲ್ವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಅದರಿಂದಾಗಿ ನೀವು ಅದನ್ನ ಮಾಡಿದ್ರೆ ಮೊದಲನೇ ಹೆಜ್ಜೆ ಇಟ್ಟಂಗೆ ಆಮೇಲೆ ಉಳಿದ ಬದಲಾವಣೆಗಳನ್ನು ನೀವು ಮಾಡಲೇಬೇಕಾಗುತ್ತೆ. ನಮ್ಮ ಕೆಲವು ಸಚಿವರು BJPಯವರು ಅವ್ರು ಹೇಳ್ತಾರೆ ಬದಲಾವಣೆ, ಅವ್ರ ಲೆಕ್ಕದಲ್ಲಿ ಬದಲಾವಣೆ ಹೇಗೆ ಅಂದರೆ, 2ನೇ ಸಲ ನೀಟ್ ಎಕ್ಸಾಮ್ಗೆ ಏರ್ ಫೋರ್ಸ್ ವಿಮಾನದಲ್ಲಿ ಬಂದಂತೆ ಪತ್ರಿಕೆ. ಏರ್ ಫೋರ್ಸ್ ವಿಮಾನದಲ್ಲಿ ಪತ್ರಿಕೆ ಬರ್ಬೇಕು ಇವ್ರಿಗೆ. ಏರ್ ಫೋರ್ಸ್ ಬೇಕು, ಮತ್ತೆ ಇವ್ರನ್ನ ಯಾಕೆ ಕೂರಿಸಿದೀವಿ ಇಲ್ಲಿ? ಆಮೇಲೆ ಇಲೆಕ್ಷನ್ ಟೈಮಲ್ಲಿ ಓಟುಗಳೆಲ್ಲ ಇದೆಲ್ಲ ಮುಗೀತಲ್ವ, ವೋಟಿಂಗ್ ಎಲ್ಲ ಮುಗೀತಲ್ವಾ, ಮತಗಳನ್ನ ಎಲ್ಲಿ ಇಟ್ಟಿರ್ತಾರೋ EVMಗಳನ್ನ, ಅದಕ್ಕೆ ಸ್ಟ್ರಾಂಗ್ ರೂಮ್ ಅಂತಾರೆ. ಅಲ್ಲಿ ಮಿಲಿಟರಿ
ಅಲ್ಲಿ ಮಿಲಿಟರಿ ಇಟ್ಟಿರ್ತಾರೆ ಸ್ಟ್ರಾಂಗ್ ರೂಮ್ ಅಲ್ಲಿ. ಸ್ವಾಮಿ, ಒಂದು ಪ್ರಶ್ನೆ ಪತ್ರಿಕೆ ಸೇವ್ ಮಾಡ್ಕೊಳ್ಳೋಕೆ ನಿಮ್ಗೆ ಸ್ಟ್ರಾಂಗ್ ರೂಮ್ ಮಾಡೋಕ್ಕಾಗಿಲ್ವಲ್ಲ? ನಿಮ್ಮ ಮತಗಳನ್ನ ಸೇವ್ ಮಾಡೋದಕ್ಕೆ ಸ್ಟ್ರಾಂಗ್ ರೂಮ್ ಇಟ್ಕೋತೀರಾ, ಆದ್ರೆ ಪ್ರಶ್ನೆ ಪತ್ರಿಕೆಗೆ ಎಲ್ಲಿದೆ ಸ್ವಾಮಿ ಸ್ಟ್ರಾಂಗ್ ರೂಮು? ಪೂರ್ತಿ ವೀಕ್ ಆಗಿ ದುರ್ಬಲ ಆಗಿ ಕೆಟ್ಟೋಗಿದೆಯಲ್ಲ ವ್ಯವಸ್ಥೆ. ಇದನ್ನ ಸರಿ ಮಾಡಿ. ನಿಮ್ಮ ಪ್ರಾಮುಖ್ಯತೆ ಇದೆಯಲ್ವಾ, ನೀವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ದೀರಾ ಒಬ್ಬ ಪ್ರಧಾನಮಂತ್ರಿಯಾಗಿ, ಅದು ಸರಿ ಇಲ್ಲ. ನಿಮ್ಮ ಪ್ರಾಮುಖ್ಯತೆ ಬೇರೆ ಕಡೆ ಹೋಗ್ತಾ ಇದೆ. ನೀವು ಪ್ರಧಾನಮಂತ್ರಿ ಆಗಿಲ್ಲ, ನೀವು ಯಾರ್ದೋ ಬೇರೆ ಮಂತ್ರಿ ಆಗ್ಬಿಟ್ಟಿದ್ದೀರಾ. ಪ್ರಧಾನಮಂತ್ರಿ ಆಗಿ ಫಸ್ಟು ನನ್ಗನ್ಸುತ್ತೆ ಅವರು ಬೇರೆ ದೇಶದ ವಿದೇಶ ಮಂತ್ರಿ, ಅವರು ಬೇರೆ ಬೇರೆ ದೇಶ ಸುತ್ತಾಕೊಂಡು ಬಂದು ಕೊನೆಗೆ ಸ್ವಲ್ಪ ದಿನ ಇಂಡಿಯಾದಲ್ಲಿ ಇದ್ಬಿಟ್ಟು ಟ್ವೀಟ್ ಮಾಡ್ಕೊಂಡು ಮನ್ ಕಿ ಬಾತ್ ಮಾಡ್ಕೊಂಡು ಮತ್ತೆ ಹೋಗ್ತಾರೆ. ಪ್ರಧಾನಮಂತ್ರಿ ಹುದ್ದೆ ಇರೋದಕ್ಕೆ ವಿದ್ಯಾವಂತ ಪ್ರಧಾನಿ ಬೇಕಾ? ವಿದ್ಯಾವಂತ ಪ್ರಧಾನಿ ಬೇಕಾಗಿಲ್ಲ, ಪ್ರಜ್ಞಾವಂತ ಪ್ರಧಾನಿ ಬೇಕು. ವಿದ್ಯಾವಂತರು ನಮ್ಗೆ ಬೇಕು ಅಂತ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ವಿದ್ಯೆ ಇಲ್ಲದೆ ಇದ್ದರು ನಮ್ಮ ದೇಶದಲ್ಲಿ ಬೇರೆ ಬೇರೆ ಸಾಧನೆ ಮಾಡಿದ್ದಾರೆ. ಆದ್ರೆ ಪ್ರಜ್ಞಾವಂತಿಕೆ ಬೇಕು. ನಿಮ್ಗೆ ಪ್ರಜ್ಞೆ ಇದೆಯಾ? ನೀವು ಯಾರು, ನಿಮ್ ಜವಾಬ್ದಾರಿ ಏನು, ನೀವು ಏನ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇರಬೇಕು. ಆ ಪ್ರಜ್ಞೆನ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು. ವಿದ್ಯೆ ಬೇಕಾಗಿಲ್ಲ. ವಿದ್ಯಾವಂತರಾಗಿದ್ರೆ ಇಷ್ಟೊತ್ತಿಗೆ ಬೇಗ ಸ್ಪಂದಿಸ್ತಿದ್ರು ಅನ್ಸಲ್ವಾ? ವಿದ್ಯಾವಂತರಾಗಿದ್ರು ಸ್ಪಂದಿಸ್ತಾರ ಅಂತ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ಬೇರೆ ವಿದ್ಯಾವಂತರಾಗಿರುವಂತಹ ಚೀಫ್ ಮಿನಿಸ್ಟರ್ಗಳು, ಪ್ರಧಾನಮಂತ್ರಿಗಳನ್ನು ನೋಡಿದೀವಿ, ಅವರು ಇದೇ ರೀತಿ ಆಡಿದ್ದಾರೆ ಬೇರೆ ಬೇರೆ ಟೈಮಲ್ಲಿ. ನಮಗೆ ಪ್ರಜ್ಞಾವಂತರು ಬೇಕು, ನಿಜವಾಗ್ಲೂ ಜನರಿಗೆ ಸ್ಪಂದಿಸುವಂತವರು, ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಕಾರ್ಮಿಕರಿಗೆ, ಅವರ ಸಮಸ್ಯೆಗಳಿಗೆ, ರೈತರಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವಂತವ್ರು ಬೇಕು. ರೈತರು ಅಷ್ಟು ದಿನ ಹೋರಾಟ ಮಾಡಿದ್ರು ರೈತರು. ನೀವು ಒಂದು ದಿನ ಬಾಯಿ ಬಿಟ್ಟಿಲ್ವಲ್ಲ ಸ್ವಾಮಿ? ಈಗ ನೀವು ವಿದ್ಯಾರ್ಥಿಗಳು ನಿಮ್ಮನ್ನು ಬಿಡಲ್ಲ, ರೈತರು ಹೆಂಗೋ ಬಿಟ್ಬಿಡ್ತಾರೆ ಪಾಪ, ಯಾಕಂದ್ರೆ ಅವ್ರು ಜೀವನ ಮಾಡಬೇಕು. ಆದ್ರೆ ವಿದ್ಯಾರ್ಥಿಗಳನ್ನ ನೀವು ಎದುರಾಕೊಂಡ್ರೆ ನಿಮ್ದು ಮುಗಿದ್ದು ಕಾಲ. ಯಾಕೆ ಯಾರ ಸಮಸ್ಯೆನೂ ಕಣ್ಣು ಕಾಣಿಸ್ತಿಲ್ಲ ಅವ್ರಿಗೆ? ಹೌದು, ಯಾವ ಸಮಸ್ಯೆ, ರೈತರ ಸಮಸ್ಯೆ ಆಗಿರ್ಬೋದು, ವಿದ್ಯಾರ್ಥಿಗಳ ಸಮಸ್ಯೆ ಆಗಿರ್ಬೋದು, ಮಹಿಳಾ ಮೀಸಲಾತಿ ಆಗಿರ್ಬೋದು, ಈ ಸಮಸ್ಯೆಗಳು ಯಾಕೆ ನಿಮ್ ಕಣ್ಣು ಕಾಣಿಸ್ತಿಲ್ಲ? ಅವ್ರಿಗೆ ಕಣ್ಣಿಗೆ ಕಾಣಿಸಲ್ಲ ಅಂತಲ್ಲ, ಕಾಣಿಸುತ್ತೆ, ಆದ್ರೆ ಅವ್ರಿಗೆ ಬೇಡ. ಅದು ಅವರಿಗೆ ಒಂದು ಅಹಂಕಾರ ಬಂದ್ಬಿಟ್ಟಿದೆ. ನಮಗೆ ಓಟ್ ತಗೊಳ್ಳಕ್ಕೆ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿದೆ, ಓಟ್ ಸಿಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಎರಡು ವಿಚಾರ ಇದೆ. ನಾವು ರಾಜಕೀಯ ಪಕ್ಷವಾಗಿ ಕಂಡುಕೊಂಡಿರುವಂತ ಎರಡು ವಿಚಾರ ಏನಂದ್ರೆ, ಅಧಿಕಾರಿಗಳು ಯಾವಾಗ ಕೆಲಸ ಮಾಡ್ತಾರೆ ಅಂದ್ರೆ ಅವರ ಕೆಲಸ ಹೋಗುತ್ತೆ ಅಂತ ಬಂದಾಗ ಕೆಲಸ ಮಾಡ್ತಾರೆ. ರಾಜಕಾರಣಿಗಳು ಯಾವಾಗ ಕೆಲಸ ಮಾಡ್ತಾರೆ ಗೊತ್ತಾ? ಅವರ ಓಟು ಹೋಗುತ್ತೆ ಅಂದಾಗ ಕೆಲಸ ಮಾಡ್ತಾರೆ. ಅವರ ಓಟು ಹೋಗುವಂತ ಕೆಲಸ ಆಗ್ಬೇಕು. ಅವ್ರು ಓಟು ಹೋಗುವಂತ ಕೆಲಸ ಆಗ್ದೇನೆ ಇವ್ರು ಎಚ್ಚೆತ್ಕೊಳ್ಳಲ್ಲ. ಇವ್ರನ್ನ ಎಚ್ಚೆತ್ಕೋಬೇಕು ಅಂದ್ರೆ ಎಲ್ಲ ಇಡೀ ದೇಶದ ಜನ ಒಗ್ಗೂಡ್ಬೇಕು. ಇವರ ಓಟು ಮುಂದಿನ 2029ರಲ್ಲಿ ನಮಗೆ ಪೂರ್ತಿ ಹಿನ್ನಡೆ ಆಗುತ್ತೆ, ಸೋಲಾಗುತ್ತೆ ಅನ್ನೋದು ಬಂದ್ರೆ ಅವಾಗ ನಡ್ಕೊಂಡು ಬರ್ತಾರೆ. ಅವರು ಮೆಲೋನಿ ಕೊಡ್ತಾ ಇರೋ ಮೆಲೋಡಿ ಇದೆಯಲ್ಲ, ತಗೊಂಡ್ಬಂದು ನಮ್ಮ ಸೋನಂ ವಂಶಿಕವ್ರು ಕೊಟ್ಬಿಟ್ಟು, ಸ್ವಾಮಿ ಉಪವಾಸ ಮುಗಿಸ್ಬಿಡಿ, ನಿಮ್ಮ ಬೇಡಿಕೆನ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ.